ನಾನು ಹೇಳ್ತಾ ಇರೋದು 2023, ಈಗ ನಾವು 25 ದಾಟ್ತಾ ಯಾಕೆ ಮಾಡಿಲ್ಲ? ಅಮೃತ್ 1 ಯೋಜನೆ, ಅಮೃತ್ 1 ಯೋಜನೆ ಹಲಗ ಗ್ರಾಮದಲ್ಲಿ ಹತ್ತಿರ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ಸ್ಥಾಪನೆ, ಭೂ ಸ್ವಾಧೀನ ಪರಿಹಾರ ನೀಡುವ ಬಗ್ಗೆ ಸ್ಯಾಂಕ್ಷನ್ ಆಗಿದೆ ಕೇಂದ್ರ ಸರ್ಕಾರದ. ಅದಕ್ಕೆ ಇವರು 70 ಲಕ್ಷ ದಶಲೀಟರ್ ಸಾಮರ್ಥ್ಯದ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ಸ್ಥಾಪನೆ, ಸುಮಾರು 17.37 ಎಕರೆ ಬೆಳಗಾವಿ ಗ್ರಾಮದಲ್ಲಿ ತೇವಾ ಬಾವಿ ನಿರ್ಮಾಣಕ್ಕೆ 1.12 ಎಕರೆ, ಈಗ ಒಟ್ಟು 19 ಎಕರೆ ಕೊಡಬೇಕು. ಅದಕ್ಕೆ 21.40 ಕೋಟಿ ಮೊತ್ತ. ಅದು ಆ 21 ಕೋಟಿನೂ ಕೂಡ ಖಾತಾ ಇಲ್ಲಲ್ಲ ಇವ್ರ ಕೈಲಿ. ಕೇಂದ್ರ ಸರ್ಕಾರದ ಗ್ರಾಂಟ್ ಆಗಿರೋದು ಯಾಕೆ ಕೊಟ್ಟಿಲ್ಲ? ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂದ್ಸಕ್ ಓದ್ತಾ ಇದ್ದೀರಲ್ಲ, ಇದು ಸ್ಯಾಂಕ್ಷನ್ ಆಗಿರೋದು ನಾನು ಓದ್ತಾ ಇರೋದು ಇವೆಲ್ಲನೂ ಕೂಡ. ಇದು ಆಮೇಲೆ ಅಮೃತ್ 2 ಯೋಜನೆ ಬೆಳಗಾವಿದೆ, ಅದನ್ನು ಕೆರೆಗಳ ಪುನಶ್ಚೇತನ, ಕೆರೆಗಳ ಅಭಿವೃದ್ಧಿ ಆಗಬೇಕು, ನೀರಿನ ಮಟ್ಟ ಏರ್ಬೇಕು ಅಂತ ನಾವೆಲ್ಲ ಪ್ರಾಜೆಕ್ಟ್ಗಳೆಲ್ಲ ಮಾಡ್ತಾರೆ ಮುಖ್ಯಮಂತ್ರಿಗಳು ಘೋಷಣೆ. ಅಂತರ್ಜಲ ಆಗಬೇಕು ಅಂತ. ಅದಕ್ಕೆ ಕೇಂದ್ರ ಸರ್ಕಾರ, ಅದರಂತೆ ಕೇಂದ್ರ ಸರ್ಕಾರ ಅಮೃತ್ 2 ಯೋಜನೆಯಲ್ಲಿ ಬೆಳಗಾವಿ ನಗರದ ವ್ಯಾಪ್ತಿಯಲ್ಲಿ ಬರುವ ಸುಮಾರು 7 ಕೆರೆಗಳು, 7 ಕೆರೆ, ಕೋಟಿ ಕೆರೆ, ಶಾಲಾ ತವಾಲ, ಅಲ್ಲವಾಡ ಕೆರೆ, ಈ ತರ 7 ಕೆರೆ ಕೊಟ್ಟಿದ್ದಾರೆ. ಆ 7 ಕೆರೆಗಳಿಗೆ 5 ಕೋಟಿಯಂತೆ 39.45 ಕೋಟಿ ಬಿಡುಗಡೆಯಾಗಿ ವರ್ಷಗಳೇ ಕಳೆದಿದೆ ಕೇಂದ್ರ ಸರ್ಕಾರ. ಅದನ್ನ ಯಾಕೆ ರಾಜ್ಯ ಸರ್ಕಾರ ಮುಂದಕ್ಕೆ ತಗೊಂಡೋಗ್ತಾ ಇಲ್ಲ? ಯಾಕೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ? ಬೆಳಗಾವಿ ಜಿಲ್ಲೆ ಕೊನೆ ಹೇಳ್ತಾ ಇದ್ದೀನಿ, ಸ್ಯಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನೇಳುಗಳೋದ್ರೆ 100 ಕೊಡ್ತೀನಿ ನಾನು ಕೇಂದ್ರ ಸರ್ಕಾರದ ಯೋಜನೆಗಳು. ನಾನು ತರಿಸ್ಕೊಂಡಿದ್ದೀನಿ ಪ್ರಹ್ಲಾದ್ ಜೋಶಿ ಅವರ ಆಫೀಸಿಂದ. ಕೇಂದ್ರ ಸರ್ಕಾರದ ಪ್ರವಾಸೋದ್ಯಮ ಮಂತ್ರಾಲಯ ಸ್ಯಾಂಕ್ಷನ್ SASC ಯೋಜನೆ ರೂ 100 ಕೋಟಿ ಹಾಗೂ ಪ್ರಸಾದ 20 ಯೋಜನೆಯಲ್ಲಿ 18.37 ಕೋಟಿ. ಯಾರಿಗೆ? ಕೋಟಿ ಹಾಗೂ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಅಭಿವೃದ್ಧಿಯ ಇದಕ್ಕೋಸ್ಕರ ಕೊಟ್ಟಿರೋದು. 215.17 ಕೋಟಿ ಟೋಟಲ್ ಪ್ರಾಜೆಕ್ಟ್. ಕೇಂದ್ರ ಸರ್ಕಾರ 100 ಕೋಟಿ ಕೊಟ್ಟಿದೆ. ನಿಮಗೆ ಯಲ್ಲಮ್ಮನ ಮೇಲೆ ಕೋಪ ಇದ್ರೆ, ನಾಮದ ಮೇಲೆ ಕೋಪ ಇದ್ರೆ, ಕೇಸರಿ ಮೇಲೆ ಕೋಪ ಇದ್ರೆ ಬಿಟ್ಬಿಡಿ, ಅದನ್ನ ಮುಗಿಸ್ಬೇಕಾಗಿತ್ತಲ್ಲ ಕೇಂದ್ರ ಸರ್ಕಾರ. ಆಮೇಲೆ ನಾನು ಉತ್ತರ ಹೇಳಿ, ಆಮೇಲೆ ಮುಗಿಸ್ಬೇಕಾಗಿತ್ತಲ್ಲ. ಮಂದಗತಿಯಲ್ಲಿ ಹೋಗ್ತಾ ಇತ್ತ, ಉಪಯೋಗ ಯಾಕೆ ಮಾಡ್ಕೊಂಡಿಲ್ಲ? ಇಷ್ಟು ವರ್ಷ ಆದ್ರೂ ಕೂಡ ಯಾಕೆ ಮಾಡ್ತಾ ಇಲ್ಲ? ಅದಕ್ಕೆ ನಾನು ಯಾಕೆ ಉದಾಹರಣೆಗಳು ಕೊಟ್ಟೆ ಅಂತ ಹೇಳಿದ್ರೆ, ಬರೀ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂತ್ಸ್ಕೊಂಡು ಹೋಗೋದ್ರಿಂದ ಏನೂ ಸಾಧನೆಯನ್ನ ಮಾಡೋಕ್ಕಾಗಲ್ಲ. ಆಮೇಲೆ ಕಬ್ಬುದು ಹೇಳಿದ್ರಿ, ನಾನು ಕೊಡ್ತೀನಿ, ಕೋರ್ಟ್ ಆರ್ಡರ್ ಕೊಡ್ತೀನಿ. ಕಬ್ಬುದು ಹೇಳಿದ್ರಿ, ನಿಗದಿ ಮಾಡುವಂಥದ್ದಕ್ಕೆ ಕೋರ್ಟ್ ಆರ್ಡರ್ ಇದೆ. ಯಾವುದು? ಅವರು ಹೇಳಿದ್ರು, ವೆಸ್ಟ್ UP ಶುಗರ್ ಮಿಲ್ಸ್ ವರ್ಸಸ್ ರಾಜ್ಯ ಸರ್ಕಾರ. ಅಲ್ಲಿ ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ರಾಜ್ಯ ಸರ್ಕಾರ ನೀವೇ ಮಾಡಬೇಕು, ಹೆಚ್ಚುವರಿಯಾಗಿ ಏನೇನು ಕೊಡಬೇಕು ಅದೆಲ್ಲನೂ ಕೋರ್ಟ್ ಆರ್ಡರ್ ಅಲ್ಲಿ ಇದೆ. ಹೌದು ಹೌದು, ಅದು ಎಲ್ಲರಿಗೂ ಅಂತಾನೆ, ರಾಜ್ಯಕ್ಕೆ. ಹೌದೌದು, ಸುಪ್ರೀಂ ಕೋರ್ಟ್ ಇನ್ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಸಿವಿಲ್ ಅಪ್ಲೀಗ್ ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಕೇಸ್ ನಂಬರ್ 7508 ಆಫ್ 2005 ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಇಲ್ಲಿ ಕ್ಲಿಯರ್ ಆಗಿ ಹೇಳಿದೆ ಮಾಡಬೇಕು. ಎಲ್ಲವನ್ನ ನೀವು ಕೇಂದ್ರ ಸರ್ಕಾರ ಅಂತ ಹೇಳಿದ್ರೆ ನೀವ್ಯಾಕಿರ್ಬೇಕಿಲ್ಲಿ? ನಿಮ್ಮ ಅವಶ್ಯಕತೆ ಏನಿದೆ? ನೀವ್ಯಾಕೆ ಬರಬೇಕು? ನಿಮ್ಮ ಅವಶ್ಯಕತೆ ಏನಿದೆ? ಖಾಲಿ ಮಾಡ್ಕೊಂಡು ಹೋಗಿ. ನಾವು ಉತ್ತರ ಕರ್ನಾಟಕ ಸಮಸ್ಯೆ ಚರ್ಚೆ ಮಾಡಿದಿರಿ, ನೀವು ಬೆಲ್ಲಕ್ಕೆ ಒಂದೇ ನಿಮಿಷ ನೀವೇನು ಹೇಳಿದ್ರೆ ಅವಾಗ ಮಾತಾಡ್ಬೇಡಪ್ಪ ಅಂತ ನಾನು ಸುಮ್ಮನೆ ಕೂತ್ಕೊಂಡೆ. ಎದ್ದು ಆಚೆ ಹೋಗ್ಲಿಲ್ಲ, ಎದ್ದು ಸುಮ್ಮನೆ ಕೂತಿದ್ದೀನಿ. ನೀವು ಹೇಳ್ದಂಗೆ ಕೇಳ್ತೀನಿ. ನೀವು 1 ನಿಮಿಷ, ನಾನು ಅಷ್ಟು ಟೈಮ್ ತಗೊಳಲ್ಲ, 2 ನಿಮಿಷ ಮುಗಿಸ್ಬಿಡ್ತೀನಿ. ನಾನು ಮುಗ್ದೋಯ್ತು. ಅದರಿಂದ ನಾನು ಗೋವಿಂದರಾವ್ ವರದಿ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಎಲ್ಲ ದಾಖಲೆಗಳು ಹೇಳಿದ್ದೀನಿ ನಾನೀಗ. ನೀವೇನ್ ಮಾಡ್ತೀರಾ ಹೇಳಿ?
ಬೊಟ್ಟನ್ನ ಅಲ್ಲಿ ತೋರ್ಸೋದ್ರ ಬದಲು ನೀವು ಹಿಂಗ್ ಬೊಟ್ಟು ಹಿಂಗ್ ತೋರಿಸಿದ್ರೆ ಇನ್ನು ಉಳಿದ ಬೆಳ್ಳುಗಳು ನಿಮ್ಮನ್ನ ತೋರಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಜವಾಬ್ದಾರಿ ಜಾಸ್ತಿ ಇರೋದಿಲ್ಲಿ. ರಾಜ್ಯ ಸರ್ಕಾರ ಜವಾಬ್ದಾರಿ ರಸ್ತೆ ಇರ್ಬೋದು, ಅಲ್ಲೆಲ್ಲ ಮಾತಾಡಿದವ್ರು ಎಲ್ಲರೂ ಕೂಡ ಹೆಚ್ಚಿನ ಜನ ಮಾತಾಡಿದ್ದು ಕಬ್ಬು ಬೆಲೆ ಇರ್ಬೋದು, ರಸ್ತೆಗಳು ಇರ್ಬೋದು, ಆಸ್ಪತ್ರೆ ಇರ್ಬೋದು, ಎಜುಕೇಶನ್ ಇರ್ಬೋದು, ಇದ್ರ ಬಗ್ಗೆ ಮಾತಾಡಿರೋದು. ಎಲ್ಲದಕ್ಕೂ ನೀವು ಬೆಟ್ಟನ್ನ ಅಲ್ಲಿಗೆ ತೋರಿಸ್ಬಿಟ್ರಿ. ಪ್ರತಿಯೊಂದಕ್ಕೂ ನಂಜುಂಡಪ್ಪ ವರದಿದ್ದು, ನಾನು ಇದೇ ಸದನದಲ್ಲಿ ಅವ್ರಿಗಿಂತ ಸ್ವಲ್ಪ ಕಡಿಮೆ ಇದ್ದೀನಿ, ಇದ್ರೂ ಕೂಡ ನಂಜುಂಡಪ್ಪ ವರದಿದ್ದು ಅವ್ರು ಎಕ್ಸ್ಪ್ಲೈನ್ ಮಾಡಿರೋದು 6ನೇ ಸರಿನೋ 7ನೇ ಸರಿನೋ, ಒಂಥರ ಮೇಸ್ಟ್ರ್ ಔಟ್ ಅವರು. ಅದನ್ನೇ ಜಾಸ್ತಿ ಕೇಳಿದ್ರೆ ಗೊತ್ತಾ ನಿನ್ಗೆ ಅಂತಾರೆ, ತಿರುಗಿ ಶುರು ಮಾಡ್ತಾರೆ. ತಿರುಗಿ ಶುರು ಮಾಡ್ತಾರೆ ನಂಜುಂಡಪ್ಪ ವರದಿ ಅಂತೇಳಿ. ಆಮೇಲೆ ಉತ್ತರ ಕರ್ನಾಟಕದ್ದು ಜೆ 371 ಜೆ, ಅದನ್ನು ಕೂಡ ಒಂದು 7-8 ಸರಿ ನಾನು ಕೇಳಿದ್ದೀನಿ. ಅದ್ವಾನಿ ರಿಜೆಕ್ಟ್ ಮಾಡಿದ್ದು, ಅದ್ವಾನಿ ಇದ್ರನ್ನ ಕೇಳಿ ನಮಗೂ ಸಾಕ ಕೇಳ್ಬಿಟ್ಟಿದ್ದೀರಿ ಇದ್ರನ್ನೆಲ್ಲ. ನಾವೇನೋ ಇವತ್ತು ಹೊಸ ಬಟ್ಟೆ ಹಾಕೊಂಡು ಗರಿ ಇಸ್ತ್ರಿ ಹಾಕೊಂಡು ಫ್ರೆಶ್ ಆಗಿ ಬಂದಿದ್ದಾರೆ, ನಾನೇ ಇನ್ನು 5 ವರ್ಷ ಮುಖ್ಯಮಂತ್ರಿ ಅಂತ ಇವನು ಹೇಳಿದ್ದಾರೆ. ನಾವೇನೋ 5 ವರ್ಷ ಗ್ಯಾರಂಟಿ ಅಂತ ನಾವು ಬಂದ್ರೆ ಇಲ್ಲಿ ಉತ್ತರ ಕರ್ನಾಟಕ ನೋ ಗ್ಯಾರಂಟಿ ಆಯ್ತು. ನೋ ಗ್ಯಾರಂಟಿ, ನಥಿಂಗ್. ಬಂದು ಸುಮ್ಮನೆ ಹೋದಂಗಾಯ್ತು.